ಸೌತ್ ಸೇ ಸಾಫ್ ಅನ್ನೋ ವಿಶ್ವಾಸ ಎಲ್ಲಿಂದ ಬರ್ತಿದೆ ಹಾಗಾದ್ರೆ ಮುನೀರ್ ಅವರೇ? ಈಗ ತಮಿಳ್ನಾಡು, ನಾವು ಎಕ್ಸಿಟ್ ಪೋಲ್ ನ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟದ್ದು, ಬಟ್ ವೀಕ್ಷಕರ ಮುಂದಿದೆ ಎಕ್ಸಿಟ್ ಪೋಲು. ತಮಿಳ್ನಾಡಿನಲ್ಲಿ ಬಿಜೆಪಿ ಗೇನ್ ಅಂತ ಬರ್ತಿದೆ, ಕೇರಳದಲ್ಲೂ ಒಂದು ಸ್ಥಾನ ಗೆಲ್ಲಬಹುದು ಅಂತ ಬರ್ತಾ ಇದೆ, ಕರ್ನಾಟಕದಲ್ಲಿ ಮೈನಸ್ ಆದ್ರೂ ಕೂಡ ತೆಲಂಗಾಣ ಕಾಂಪನ್ಸೇಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ. ಸೌತ್ ನಿಮ್ಮ ಗೇಮಿಂಗ್ ಪಿಚ್ ಆಗಿತ್ತು, ಬಟ್ ಅಲ್ಲೇನೇನೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ. ಇನ್ನೊಂದು ಅದನ್ನು ಬಹಳ ಸರಳವಾಗಿ ಕೇಳಬೇಕು ಅಂತಂದ್ರೆ, ಕಳೆದ ಬಾರಿ ಅಂದ್ರೆ ಈ ಬಾರಿ ನರೇಂದ್ರ ಮೋದಿ ಅವರು ಅಥವಾ ಬಿಜೆಪಿ ಅಥವಾ NDA ಮೈತ್ರಿಕೂಟದೊಂದು ದೊಡ್ಡ ಟಾರ್ಗೆಟ್ ಇದ್ದದ್ದು 130 ಕ್ಷೇತ್ರಗಳಿರುವಂಥ ಸೌತಲ್ಲಿ 60 ಬರಬೇಕು ನಾವು ಅಂತ. ಕಳೆದ ಬಾರಿ 29 ಇತ್ತು. ಈ ಬಾರಿ ನಿಮಗೆ ಆ 29ಕ್ಕೆ ಒಂದು 25 ಎಲ್ಲಿ ಪ್ಲಸ್ ಆಗುತ್ತೆ ಅಂತ ನೋಡಿದಾಗ ತಮಿಳುನಾಡು ಬಿಡಿ ಒಂದು 2 ಅಂತ ಏನೋ ಕಾಣ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ವೆರಿ ಫಸ್ಟ್ ಟೈಮ್ TDP ಜೊತೆ ಮತ್ತು ಜನಸೇನಾ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಕಾರಣಕ್ಕಾಗಿ 25 ಸೀಟ್ ಬರುತ್ತೆ ಅಂತೇಳಿ. ಸೊ ಅದು ಅವರ ಒಂದು ಆಕಾಂಕ್ಷೆ, 400+ ಆಗುತ್ತೆ ಅಂತೇಳಿ. ಈಗ ನೀವು ಹೇಳಿ, ಇಷ್ಟೆಲ್ಲ ಆಸೆಗಳನ್ನು ಅವರು ಹೊಂದಿರುವಾಗ ನಿಮ್ಮ 295 ಎಲ್ಲಿಂದ ಬರುತ್ತೆ? ಅಲ್ಲ, ನಮ್ದು ಎಲ್ಲಿಂದ ಬರುತ್ತೆ ಅನ್ನೋದಕ್ಕಿಂತ ಅವ್ರು ಹೇಳ್ತಿರೋ 350 400 ಪರ್ ಅದು ಎಲ್ಲಿಂದ ಬರುತ್ತೆ ಅನ್ನೋದೇ ಪ್ರಶ್ನೆ. ಅಲ್ಲ, ವೆರಿ ಈಸಿ ಸರ್. ನಾನು ನಿಮಗೆ ಹೇಳ್ಬಿಡ್ತೀನಿ. ಕಳೆದ ಬಾರಿ ಟೋಟಲ್ ಎಷ್ಟು ಅವ್ರದ್ದು? 355. ನಾನು ಅದೇ ಹೇಳಿದೆ, ಸೌತಲ್ಲಿ 29 ಇತ್ತು, ಈ ಬಾರಿ 25 ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಆಮೇಲೆ ತಮಿಳುನಾಡು ಮತ್ತು ಕೇರಳದಲ್ಲಿ 1-2 ಬರುತ್ತೆ ಅಂತೇಳಿ 30 ಜಾಸ್ತಿ ಆಯ್ತು ಅಲ್ಲಿಗೆ. ಈಗ 390 ಹತ್ರ ನೋಡಿ, ಆ ಸರ್ವೆಗ ಎಕ್ಸಿಟ್ ಪೋಲ್ನ ಬಗ್ಗೆ ವಿಶ್ವಾಸಾರ್ಹತೆ ಎಲ್ಲಿ ಕಳ್ಕೊತೀವಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಕರ್ನಾಟಕದ ಸರ್ವೆ ನೋಡಿದಾಗಲೇ ಆ ವಿಶ್ವಾಸಾರ್ಹತೆ ನಾವು ಕಳ್ಕೊಂಡ್ಬಿಡ್ತೀವಿ. ಯಾಕೆಂತ ಹೇಳಿದ್ರೆ, ನೀವು ಸೌತಲ್ಲಿ ಗೈನ್ ಮಾಡುವಂಥದ್ದು ಎಲ್ಲೂ ಹೇಳ್ತಾ ಇದ್ರಿ, ತಮಿಳ್ನಾಡಲ್ಲಿ ಗೈನ್ ಆಗ್ಬೋದು ಒಂದು, ನೀವು ಹೇಳುವಂಥದ್ದು ಒಂದು. ಆಂಧ್ರದಲ್ಲಿ ಬಿಜೆಪಿಯ ನಂಬರ್ ಎಷ್ಟು? ನೀವು ಹೇಳ್ತಾ ಇರೋದು ಜನಸೇನಾ TDP ಅವರು ಸೇರಿಸ್ಬಿಟ್ಟು ಹೇಳ್ತಾ ಇರೋದು. ಬಿಜೆಪಿಯ ಗೈನ್ ಇಲ್ಲ, 2 ಅಥವಾ 3 ತೋರಿಸ್ತಾ ಇದ್ದೀರಿ. ತೆಲಂಗಾಣ ನಾವು ಮತ್ತೆ KCR ಅವ್ರ ಮಧ್ಯೆ ಇದ್ದಂಥ ಫೈಟು ಬಿಜೆಪಿಯಲ್ಲಿ ಇದ್ದಿದ್ದು ಏನಕ್ಕೂ ಇಲ್ಲ. ಯಾಕಂದ್ರೆ ತೆಲಂಗಾಣ ಚುನಾವಣೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಸೆಂಬ್ಲಿ ಎಲೆಕ್ಷನ್ ಸಹ ಅದೇ ರೀತಿ ಇತ್ತು. ನೀವೀಗ KCR ಏನು ಹೇಳ್ತಾ ಇಲ್ಲ, ನೀವು BRS ಪಾರ್ಟಿ ತೋರಿಸ್ತಾನೆ ಇಲ್ಲ, 0 ಅಂತ ಇದ್ರಿ. ಲಾಸ್ಟ್ ಎಲೆಕ್ಷನ್ ಅಲ್ಲಿ 9ರಿಂದ 11 ಸೀಟ್ ಗೆದ್ದಂತವ್ರು ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ಪ್ಲೇಸ್ ನ ಬಿಜೆಪಿ ರೀಪ್ಲೇಸ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀರಿ. ಸೊ ಇದು ಯಾವುದನ್ನ ಹೇಗೆ ನಂಬಲಿಕ್ಕೆ ಸಾಧ್ಯ ಅನ್ನುವಂಥದ್ದೇ ಪ್ರಶ್ನೆ. ಕರ್ನಾಟಕದ ವಿಷಯಕ್ಕೆ ಬನ್ನಿ. ನೀವು ಕರ್ನಾಟಕದ ನಾನು ಹೇಳ್ತಾ ಇರುವಂಥದ್ದು ಎಕ್ಸಿಟ್ ಪೋಲ್ ಸಂಪೂರ್ಣ ಸುಳ್ಳು ಅಂತಾನೋ ಮ್ಯಾನಿಪುಲೇಟೆಡ್ ಅಂತಲ್ಲ, ಬಟ್ ಸ್ಯಾಂಪಲ್ ಸೆಲೆಕ್ಷನ್ ಹೇಗೆ ನಡೀತು ಅನ್ನೋದು ಪ್ರಶ್ನೆ. ನೀವು ಬೂತಿಂದ ತೆಗಿತಾ ಇದ್ದೀರಾ, ನೀವು ಟೆಲಿಫೋನ್ ಮುಖಾಂತರ ಸರ್ವೆ ಮಾಡ್ತಾ ಇದ್ದೀರಾ, ನೀವು ಯಾವ ಏಜ್ ಕ್ಯಾಟಗರಿನ ಮಾಡ್ತಾ ಇದ್ದೀರಿ, ನೀವು ಜೆಂಡರ್ ವೈಸು ಈಗ ಈ ಗ್ಯಾರಂಟಿನ ಯಾರ ಮೇಲೆ ಬರ್ತಾ ಇದೆ, ನೀವು ಮಹಿಳೆಯರನ್ನ ಎಷ್ಟು ಮಾತಾಡ್ಸಿದ್ರಿ, ನೀವು ಪುರುಷರನ್ನ ಎಷ್ಟು ಮಾತಾಡ್ಸಿದ್ರಿ, ಇದ್ರ ಮೇಲೆ ಎಲ್ಲ ವಿಶ್ವಾಸ ಇಲ್ಲ. ಓಕೆ, ಬಟ್ ನಿಮ್ಗೆ ದಕ್ಷಿಣದ ರಾಜ್ಯಗಳಲ್ಲಿ ಹೇಳಿ, ಯಾವ ವಿಚಾರಕ್ಕೆ ನಿಮಗೆ ಪ್ಲಸ್ ಪಾಯಿಂಟ್ ಆಗಬಹುದು, ಕಾಂಗ್ರೆಸ್ಗೆ ಯಾಕೆ ಮತ ಹಾಕಿರಬಹುದು ಮತದಾರ ಅಂತ ಹೇಳಿ, ಏನ್ ಅಂತದ್ದೇನು ವರ್ಕೌಟ್ಗಳಾಯ್ತು ಇಲ್ಲಿ, ಎಕ್ಸ್ಪೆರಿಮೆಂಟ್ಗಳಾಯ್ತು ಕಾಂಗ್ರೆಸ್ನ ಕಡೆಯಿಂದ ಅಂತ ನೋಡಿ. ಕರ್ನಾಟಕನೇ ಮೇಜರ್. ನೀವು ಹೇಳಿದ್ರೆ 29 ಸೀಟು ಕಳೆದ ಬಾರಿ ಬಿಜೆಪಿ ಪಡೆದಿತ್ತು, ಅದರಲ್ಲಿ 25 ಕರ್ನಾಟಕದಿಂದಲೇ ಪಡೆದಿತ್ತು. ನಮಗೆ ಕೇರಳ ಅನ್ನುವಂಥದ್ದು ಏನಿದೆ, ಕೇರಳ ಕಳೆದ ಬಾರಿಯೂ ಸಹ CPI ಕಮ್ಯುನಿಸ್ಟ್ ಸರ್ಕಾರ ಇದ್ರು ಸಹ ನಾವು 15ರಿಂದ 16 ಸೀಟ್ ಗೆದ್ದಿದ್ದೀವಿ ಔಟ್ ಆಫ್ 20. ಸೊ ಇವಾಗಲೂ ಸಹ ನಾವು ಅದನ್ನ ಕ್ರಾಸ್ ಮಾಡೇ ಮಾಡ್ತೀವಿ. ಮತ್ತೆ ಕಮ್ಯುನಿಸ್ಟ್ ಅವರು ಸಹ ನಮ್ಮ ಇಂಡಿಯಾ ಅಲಯನ್ಸ್ನ ಪಾರ್ಟ್ ಆಗಿರುವಂಥದ್ದು. DMK ಮತ್ತೆ ನಮ್ಮ ಅಲಯನ್ಸ್ ಅಲ್ಲಿ ಆಲ್ಮೋಸ್ಟ್ ಸ್ವೀಪ್ ಅನ್ನುವಂಥದ್ದು ಕಳೆದ ಬಾರಿನೂ ಆಗಿದೆ. ಇವಾಗಲೂ ಸಹ ಅದೇ ಫಿಗರ್ ಏನು ತೋರಿಸ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಜಾಸ್ತಿ ನೀವು ತೋರಿಸ್ತಾ ಇಲ್ಲ. ತೆಲಂಗಾಣದಲ್ಲಿ ನೀವು ಬಿಜೆಪಿಯ ಗೈನ್ ಅಂತ ಹೇಳ್ತಾ ಇರುವಂತದ್ದು ಅದು ಎಷ್ಟು 4-5 ಸೀಟ್ ನೀವು ಗೈನ್ ಅಂತ ತೋರಿಸ್ತಾ ಇರೋದು ಬಿಟ್ರೆ ಎಕ್ಸ್ಟ್ರಾ ಏನಿಲ್ಲ. ಮತ್ತೆ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಜಾದು ಆಯ್ತು, ನೀವು ಕಳ್ಕೊಳ್ಬೇಕಾಗಿದ್ದು ಕರ್ನಾಟಕದಲ್ಲಿ 50% ಕಳ್ಕೊಳ್ತೀರಿ ಮಿನಿಮಮ್. ಡಬಲ್ ಡಿಜಿಟ್ ಬರೋದಕ್ಕೆ, ಯಾಕಂದ್ರೆ ನಮ್ದು ಇಂಟರ್ನಲ್ ಸರ್ವೆಗಳಿದಾವೆ, ನಮ್ಮದೇ ಆದಂತ ಸ್ಯಾಂಪಲ್ ಸೆಲೆಕ್ಷನ್. ತೆಲಂಗಾಣದ ಎಲ್ಲಾ ಲೋಕಸಭಾ ಕ್ಷೇತ್ರಗಳನ್ನ ಬೇಕಿದ್ರೆ ಇಂಡಿ ಮೈತ್ರಿಕೂಟಕ್ಕೆ ಬಿಟ್ಕೊಳ್ಳೋಣ, ನೀವು 295 ಹೆಂಗ್ ಬರ್ತೀರಿ ಅಂತ ಕೇಳಿ ನನಗೆ. 295 ಇಂಡಿ ಮೈತ್ರಿಕೂಟದಲ್ಲಿ ನಿಮಗೆ UPಯಲ್ಲಿ ಏನು ಅವ್ರು ಹೇಳ್ತಾ ಇದ್ದಾರೆ ಅದು ಆ ರೀತಿಯಾಗಿಲ್ಲ. ಬಿಹಾರ್ ಪಲ್ಟು ಕುಮಾರ್ ಅಂತ ಜನರಿಗೆ ಅರ್ಥ ಆಗಿದೆ, ಅವರ ಏನು ರೆಪ್ಯುಟೇಷನ್ ಗುಡ್ ವಿಲ್ ಇತ್ತು ಕಂಪ್ಲೀಟ್ ಆಗಿ ಹೋಗಿದೆ. ಮಹಾರಾಷ್ಟ್ರ ನೀವು ಉದ್ಧವ್ ಠಾಕ್ರೆ ಅವರಿಗೆ ಬಾಲ್ ಠಾಕ್ರೆ ಅವರು ಮಾಡಿದಂತ ಅವಮಾನಗಳು, ಆ ದುಗುಡ, ಆ ನೋವು ಇನ್ನೂ ಇದಾವೆ. ರಾಜಸ್ಥಾನ್ ಫಸ್ಟ್ ಟೈಮ್ ನೀವು ಲಾಸ್ಟ್ ಟೈಮ್ ಸ್ವೀಪ್ ಮಾಡಿದಿರಿ,
ಅಲ್ಲಿನ ನಿಮ್ಮ ಸರ್ವೆಗಳೇ ಹೇಳ್ತಾ ಇದಾವೆ 5-6 ಮೈನಸ್ ಅಂತ ತೋರಿಸ್ತಾ ಇದ್ದೀರಿ. Okay. ಸೊ ಇದು ಎಲ್ಲದೂ ಸೇರಿಸಿದಾಗ ನ್ಯಾಚುರಲ್ ಆಗಿ 295 ರೀಚ್ ಆಗಿ ಆಗ್ತೀವಿ. ಸುರ್ಭಿ ಅವರೇ, ಫೋಕಸ್ ಸೌತ್ ಅಂತೂ ಬಹಳಷ್ಟು ಇತ್ತಪ್ಪ. ಅಮಿತ್ ಶಾ ಅವರಿಂದ ಮೋದಿ ಅವರ ಆದಿಯಾಗಿ ಎಲ್ಲರೂ ಬಂದ್ರು, ರಾಷ್ಟ್ರೀಯ ಮಟ್ಟದ ನಾಯಕರು. ಅದರಲ್ಲೂ ತಮಿಳುನಾಡು ಬಗ್ಗೆ ಬಹಳಷ್ಟು ವಿಶ್ವಾಸ ಆಯ್ತು, ಏನೋ ಒಂದು ಕಮಾಲ್ ಆಗತ್ತೆ ಅಂತ ಹೇಳಿ ಸರ್ವೆಗಳೇ ಹೇಳ್ತಿದ್ದೆ. ತಮಿಳುನಾಡಲ್ಲಿ ಹೆಚ್ಚೆಚ್ಚು ಅಂದ್ರೆ 2. ಇಷ್ಟೇನಾ ಹಾಗಾದ್ರೆ ಅಷ್ಟೆಲ್ಲ ಎಫರ್ಟ್ಗೆ ಸಿಗ್ತಾ ಇರುವ ಪ್ರತಿಫಲ ಅಂತ? ಅಲ್ಲ, ನೀವು ಕೇಳಬೇಕಾಗಿರುವಂತಹ ಪ್ರಶ್ನೆ ನಮಗೂ ಕೂಡ ಎಲ್ಲಿಂದ ಬರ್ತಾ ಇದೆ ಸೀಟ್ಸು ಅಂತ. ಯಾಕೆಂದ್ರೆ ಆ ಪ್ರಶ್ನೆ ಕೇಳಿದಿದ್ರೆ ನಮ್ಗೆ ಗೊತ್ತು, ಉತ್ತರ ಭಾರತದಲ್ಲಿ ಒಂದಿಷ್ಟು ಆಕ್ಚುಲಿ ವೆಸ್ಟ್ ಅಂಡ್ ನಾರ್ತ್ ಇಂಡಿಯಾನಲ್ಲಿ ಬರುವಂತಹ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಸ್ಟ್ರಾಟಜಿಸ್ಟ್ ಆಗಿದ್ದಿದ್ರೆ ನಾನು ಏನು ಹೇಳ್ತಿದ್ದೆ ಅಂದರೆ, ದಯವಿಟ್ಟು ನೀವು ಸೌತ್ ಮೇಲೆ ಫೋಕಸ್ ಮಾಡಬೇಡಿ, ನೀವು ಈಸ್ಟ್ ಮೇಲೆ ಫೋಕಸ್ ಮಾಡಿ ಅಂತ. ನಾವು ಭಾಜಪಾದಲ್ಲಿ ನಮ್ಮ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ವೆಸ್ಟ್ ಮತ್ತು ನಾರ್ತ್ನಲ್ಲಿ ನಾವು ಮಾಡಬೇಕಾಗಿರೋಂಥ ಕೆಲಸ ಮಾಡ್ತಾ ಇದ್ದೀವಿ, ಕನ್ಸಾಲಿಡೇಟ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಫೋಕಸ್ ನಾವು ಸೌತ್ಗೆ ಯಾಕೆ ಮಾಡಿದ್ದೀವಿ, ನೀವು ಯಾಕೆ ಈ ಚರ್ಚೆಗೆ ತರ್ತಾ ಇದ್ದೀವಿ, ಕಾಂಗ್ರೆಸ್ ಯಾಕೆ ಬಂದು ಅದೇ ಚರ್ಚೆಗೆ ಬೀಳುತ್ತೆ ಅಂದರೆ, ಇಲ್ಲಿ ಕಾಂಟೆಸ್ಟ್ ಇರೋದು ಸೌತಿನಲ್ಲಿ, ಅಲ್ಲಿ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕ್ತಾ ಇದ್ದೀವಿ. ಆದರೆ ಅದೇ ಕಾಂಟೆಸ್ಟ್ ನಮಗೆ ನಾರ್ತಲ್ಲಿ ಕೊಟ್ಟಿದ್ದಾರಾ ಕಾಂಗ್ರೆಸ್ಸು? ಇಲ್ಲ. ಎಲ್ಲಿ ಕೊಟ್ಟಿದ್ದಾರೆ? ಯು ಪಿನಲ್ಲಿ ವೋಟ್ ಶೇರ್ ನೋಡಿ ನಿಮ್ಮದು. ಪ್ರೀವಿಯಸ್ ಎಲೆಕ್ಷನಲ್ಲಿ ಎಷ್ಟೋ ವರ್ಷಗಳಿಂದ ಯು ಪಿ ಆಳಿದಂತಹ ಕಾಂಗ್ರೆಸ್ ಪಕ್ಷ ಇವಾಗ ಒಂದು ಸಿಂಗಲ್ ಡಿಜಿಟ್ ವೋಟ್ ಶೇರಲ್ಲಿ ಬಂದಿದೆ. ಅದು ಬಿಡಿ, ಯಾವ ಇಂಡಿ ಮೈತ್ರಿಕೂಟದ ಬಗ್ಗೆ ಮಾತಾಡುತ್ತೋ ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾರೆ ಮುನೀರ್ ಅವರು ಲೆಫ್ಟ್ ಪಾರ್ಟೀಸ್ ಬಗ್ಗೆ. ಅವರೇ ರಾಹುಲ್ ಗಾಂಧಿ ಸೀಟನ್ನು ಗಟ್ಟಿ ಮಾಡ್ಕೊಳಕ್ಕಾಗಿಲ್ಲ. ವಯನಾಡಿನಲ್ಲಿ ಲೆಫ್ಟ್ ಅವ್ರ ವಿರುದ್ಧನೇ ಕಂಟೆಸ್ಟ್ ಮಾಡಿ ಮತ್ತೆ ಅಲ್ಲೊಂದು ಥ್ರೆಟ್ ಆಗಿದೆ. ಅದು ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಅವ್ರನ್ನಲ್ಲಿ ಅಲಯನ್ಸ್ ಅಲ್ಲಿಲ್ಲ, ಡೆಲ್ಲಿನಲ್ಲಿದೆ. ಇಂತಹ ಒಂದು ಇಂಡಿ ಮೈತ್ರಿಕೂಟದಕ್ಕೆ ಯಾವಂತಹ ಒಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬರೋಕ್ಕೆ ಸಾಧ್ಯ? 200ಗಿಂತ ಜಾಸ್ತಿ ಮಾಡಿರುವಂಥ ರ್ಯಾಲಿ ಪ್ರೈಮ್ ಮಿನಿಸ್ಟರ್, 80ರಷ್ಟಿಗಿಂತ ಜಾಸ್ತಿ ಹೇಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಎಕ್ಸಿಟ್ ಪೋಲ್ಸ್ ನ ಕಾಂಗ್ರೆಸ್ ಅವರು ಅವ್ರ ಇಕೋಸಿಸ್ಟಮು ಎಕ್ಸಿಟ್ ಪೋಲ್ಸ್ ನ ಮತ್ತೆ ಎಲೆಕ್ಷನ್ ಪ್ರಾಸೆಸ್ ನ ಯಾವಾಗ ಅವರಿಗೆ ಗೆಲುವು ಬರುತ್ತೋ ಆವಾಗ ಒಪ್ಕೊಳ್ತಾರೆ, ಬೇಡದೇ ಇರೋ ಟೈಮಲ್ಲಿ ಒಪ್ಕೊಳ್ಳಲ್ಲ. ಮುನೀರ್ ಅವ್ರು ಇವಾಗ ಹೇಳ್ದಂಗೆ ನಮ್ಮ ಸರ್ವೆ ನಮ್ಮ ಇಂಟರ್ನಲ್ ಸರ್ವೆ ಬಗ್ಗೆ ಅವ್ರು ಟ್ರಸ್ಟ್ ಮಾಡ್ತಾರೆ, ಆದರೆ ಮಾಧ್ಯಮದಲ್ಲಿ ಬರ್ತಿರೋ ಎಕ್ಸಿಟ್ ಪೋಲ್ ಬಗ್ಗೆ ಟ್ರಸ್ಟ್ ಮಾಡೋದಿಲ್ಲ. ಮೆಥಡಾಲಜಿ ಪ್ರಾಬ್ಲಮ್ ಇದೆ. ಆ ಮೆಥಡಾಲಜಿ ಕರ್ನಾಟಕದಲ್ಲಿ ಯಾವಾಗ 100ಗಿಂತ ಜಾಸ್ತಿ ಕಾಂಗ್ರೆಸ್ ಬರುತ್ತೋ ಅಂತ ಹೇಳಿದಾಗ ಆವಾಗಲೂ ಪ್ರಾಬ್ಲಮ್ ಇರಬೇಕಿತ್ತು. ದಯವಿಟ್ಟು ಬಹಳಷ್ಟು ಎಕ್ಸಿಟ್ ಪೋಲ್ಸ್ ಪ್ರಿಡಿಕ್ಟ್ ಮಾಡಿದ್ದು ಕರೆಕ್ಟ್ ಆಗಿ ಹೇಳಿ. ನನಗೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ ಎನ್ಡಿಎಗ, ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.